ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 8 ಸೆಕೆಂಡ್ ಇನ್ನಿಂಗ್ಸ್ 34ನೇ ದಿನದ ರಿವ್ಯೂ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟೆಲಿಫೋನ್ ಬೂತ್ ಇಡ್ತಾರೆ. ಬಿಗ್ ಬಾಸ್ ಅವರು ಆ ಟೆಲಿಫೋನ್ ಮುಖಾಂತರನೇ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ದೊಡ್ಡ ನಾಮಿನೇಷನ್ಸ್ ಏನೂ ಇಲ್ಲ. ಸೊ ಆ ನಾಮಿನೇಷನ್ ಟಾಸ್ಕ್ ಏನೂ ಇಲ್ಲ. ಪ್ಲಸ್ಸು ಇವರೆಲ್ಲ ತುಂಬ ಟೆನ್ಷನ್ ಆಗಿರ್ತಾರೆ ಅಂತ ಒಂದು ಜೋಕಾಗಿ ಅವ್ರನ್ನ ರಿಫ್ರೆಶ್ ಮಾಡೋದಕ್ಕೆ ಒಂದು ನಾಮಿನೇಷನ್ನಲ್ಲಿರೋರಿಗೆ ಟಾಸ್ಕ್ಗಳನ್ನ ಇಡ್ತಾರೆ. ಅದಕ್ಕೆ ಉಸ್ತುವಾರಿಯಾಗಿ ಮಂಜು ಅವ್ರನ್ನ ಮಾಡ್ತಾರೆ. ಸೊ ಅವರು ಫನ್ನಿಯಾಗಿ ಆ ಟಾಸ್ಕ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇನ್ನು ಬೇರೆ ಮನೆಯವರ ವಿಷಯಕ್ಕೆ ಹೋದರೆ, ಶುಭಪುಂಜ ಆ್ಯಸ್ ಯೂಶ್ವಲ್ ಅವ್ರ ಕಾಮಿಡಿ ಆ್ಯಂಡ್ ಅವರು ಒಂದು ಫ್ರ್ಯಾಂಕ್ ಮಾಡ್ತಾರೆ. ಒಂದು ಕಡೆ ಬಚ್ಚಿಟ್ಕೊಂಡ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಫ್ರ್ಯಾಂಕ್, ಅದು ಏನು ಅಷ್ಟಾಗಿ ವರ್ಕೌಟ್ ಆಗಲ್ಲ, ಬಟ್ ಅವರು ಮುದ್ದಾಗಿ ಮಾಡ್ತಾರೆ. ನೋಡಲಿಕ್ಕೂ ಚೆನ್ನಾಗಿತ್ತು ಆ ಫ್ರ್ಯಾಂಕ್. ಇದು ಅವರು ಟೆಲಿಫೋನಲ್ಲೂ ಅಷ್ಟೇ ಬಿಗ್ ಬಾಸ್ ಅವ್ರನ್ನ ಮಾತಾಡ್ತಾಯಿದ್ರೆ ಅದೊಂದು ಕಾಮಿಡಿ, ಅದು ಚೆನ್ನಾಗಿತ್ತು. ಹಾಗೆ ವೈಷ್ಣವಿ ಅವರಿಗೆ ಒಂದು ಚಿಕ್ಕ ಟಾಸ್ಕ್ ಕೊಡ್ತಾರೆ. ಅವರು ಅದನ್ನು ಅಂದರೆ ಏನೋ ಹುಡುಕಿ ಅಂತ, ಬಟ್ ಅವರು ಹುಡ್ಕೋದ್ರಲ್ಲಿ ವಿಫಲರಾಗ್ತಾರೆ. ಅದನ್ನು ಶುಭಪುಂಜ ಅವ್ರು ಕೊಡ್ತಾರೆ. ಅವರಿಂದನೂ ಆಗೋದಿಲ್ಲ. ನೋಡೋಣ ನಾಳೆ ಏನಾದರೂ ಹುಡ್ಕೋಕ್ಕಾಗತ್ತೇನೋ. ಸೊ ಇಲ್ಲಿ ಬಿಗ್ ಬಾಸ್ ಅವರ ಟೆಲಿಫೋನ್ ಮುಖಾಂತರ ಎಲ್ಲರೂ ಮಾತಾಡ್ತಾಯಿದ್ರು. ಬಟ್ ಇವರಲ್ಲಿ ಒಬ್ಬರು ಪ್ರಶಾಂತ್ ಸಂಪರ್ಕಿ ಅವರೊಬ್ಬರೇ ಟಾಸ್ಕ್ಗಳ ಬಗ್ಗೆ ಏನಾಗತ್ತೆ ಮುಂದೆ ಅನ್ನೋದನ್ನು ಒಂದು ಕ್ವಶನ್ ಮಾಡ್ತಾಯಿದ್ರು. ಅವ್ರಿಗೆಲ್ಲೋ ನನಗೆ ಅನಿಸುತ್ತೆ ಪ್ರಶಾಂತ್ ಅವ್ರಿಗೆ ಎಲ್ಲೋ ನಾನು ಫಿನಾಲೆಗೆ ಹೋಗಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಬಿಟ್ಟಿದ್ದಾರೇನೋ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಾರೆ ಅವರು. ಎಸ್, ಅವರಿರೋ ಮನೆ ಅಂಥದ್ದು, ನಾನು ಗೆಲ್ಲೇಬೇಕು ಅನ್ನೋ ಒಂದು ಛಲನ ಅವರು ಮನಸ್ಸಲ್ಲಿ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪೇನಿಲ್ಲ. ಹಾಗೇ ಅವರು ವೀಕಿಂದ ವೀಕಿಗೆ ತುಂಬ ಇಂಪ್ರೂವ್ ಆಗ್ತಾಯಿದ್ದಾರೆ. ಅವರ ನಡವಳಿಕೆ ಆಗಲಿ, ಅವರ ಮಾತಿನ ಶೈಲಿ ಆಗಲಿ, ಅವ್ರು ಕೊಡೋ ಆನ್ಸರ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಎಲ್ಲ 3 ವೀಕಲ್ಲೂ ಬಿಗ್ ಬಾಸ್ ಕಡೆಯಿಂದನೂ ಅವ್ರಿಗೆ ಒಂಚೂರು ಕ್ಲೀನ್ ಚಿಟ್ ಸಿಗತ್ತೆ. ಅದರಿಂದ ನಾನು ನೆನ್ನೆನೇ ಹೇಳಿದೆ, ಪ್ರಶಾಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕು ಒಂಚೂರು ಅವ್ರಿಗೆ ಇನ್ನೂ ಬೂಸ್ಟಿಂಗ್ ಆಗಿದೆ ಅಂಥೇಳಿ. ಸೇಮ್ ಆಗೇ ಆಗಿದೆ. ನೆಕ್ಸ್ಟ್ ಇನ್ನು ಅರವಿಂದ್ ಅವ್ರು ಯಾಕೋ ಈಸ್ ಥಿಂಕಿಂಗ್, ಪ್ರತಿ ಸಲ ಈ ಥರ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಜೋಡಿ ಆಟ ಆಡ್ತಾಯಿದ್ದೀರಾ ಅಂತ. ಸೊ ಅಲ್ಲೆಲ್ಲೋ ಅವರಿಗೆ ಅನ್ನಿಸ್ತಾ ಇದೆ, ಹೊರಗಡೆ ಎಲ್ಲೋ ಫೋಟೇಜ್ ಹೀಗಿದೆ ಅಂತ ಹೇಳಿ ಅವರು ಅದ್ರ ಬಗ್ಗೆ ಥಿಂಕ್ ಮಾಡೋ ಥರ ನನಗೆ ಅನ್ನಿಸ್ತಾ ಇತ್ತು. ಸೊ ಅವರು ಥಿಂಕ್ ಮಾಡಿ ನೋಡಿದ್ರೆ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಈಸ್ ಎ ಡಿಸರ್ವ್ಡ್ ವಿನ್ನಿಂಗ್ ಕ್ಯಾಂಡಿಡೇಟ್ ಇನ್ ಬಿಗ್ ಬಾಸ್ ಹೌಸ್. ಹಾಗೆ ಮಂಜು ಅವರು ಯಾರ ಇದಕ್ಕೂ ಹೋಗ್ದಿರ ಅವ್ರ ಪಾಡಿಗೆ ಅವ್ರು ಕಾಮಿಡಿ ಮಾಡಿಕೊಂಡು ಶುಭಪುಂಜ ಅವ್ರ ಜೊತೆ ಆಗಲಿ, ವೈಷ್ಣವಿ ಅವ್ರ ಜೊತೆ ಆಗಲಿ, ಹಾಗೆ ದಿವ್ಯಾ ಸುರೇಶ್ ಅವ್ರ ಜೊತೆ ಎಲ್ಲರ ಜೊತೆನೂ ಅವರು ಒಂಥರ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ಹುಡುಗಿರ ಜೊತೆ ಜಾಸ್ತಿ, ಹುಡುಗರ ಜೊತೆ ಸ್ವಲ್ಪ ಕಮ್ಮಿ. ಅದಕ್ಕೆ ಅವ್ರಿಗೆ ಯಾರ ಜೊತೆನೂ ಗಲಾಟೆ ಇಲ್ಲ. ಸೊ ಕೂಲಾಗಿ ಅವ್ರದ್ದು ಜರ್ನಿ ಮುಂದೆ ಹೋಗ್ತಾ ಇದೆ. ಯಾವುದೇ ಥರದ ಒಂದು ಟೆನ್ಷನ್ನು, ಒತ್ತಡ ಇಲ್ದಿರ ಅವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಇನ್ನು ವೈಷ್ಣವಿ ಇದಕ್ಕೆ ಬಂದರೆ, ನೆನ್ನೆ ಒಂಚೂರು ಸ್ವಲ್ಪ ಡಲ್ ಇದ್ದರು ಮೊನ್ನೆ ಪ್ರಶಾಂತ್ ಅವ್ರ ಜೊತೆ ಆಗಿದ್ದ ಒಂದು ವಿಷಯಕ್ಕೆ. ಬಟ್ ಇವತ್ತೆಲ್ಲನೂ ಖುಷಿಯಾಗಿ ಅವರು ನಾರ್ಮಲ್ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸೊ ಇನ್ನು ಹೋದರೆ ಶುಭಪುಂಜ ಯಾವುದೇ ನಾಮಿನೇಷನ್ ಭಯ ಆಗಲಿ ಯಾವುದೇ ಆಗಲಿ ಇಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆಯೇನೋ ನಾನು ಫೈನಲ್ಗೂ ಹೋಗೋದಿಲ್ಲ, ವಿನ್ನೂ ಆಗೋದಿಲ್ಲ ಅಂತ ಹೇಳಿ. ಸೊ ಶೀ ಈಸ್ ವೆರಿ ಸ್ಪೋರ್ಟಿವ್ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಮಂಜುಗೆ ಗ್ರೇಟ್ ಸಪೋರ್ಟ್ ಅಂದರೆ ನನಗೆ ಪ್ರಕಾರ ಶುಭಪುಂಜ ಶೀ ಈಸ್ ಸಪೋರ್ಟಿಂಗ್ ವೆರಿ ವೆರಿ ವೆಲ್ ಫಾರ್ ಮಂಜು ಪಾವಗಡ. ಆ್ಯಂಡ್ ಎಲ್ಲರ ಜೊತೆನೂ ಅವರು ತುಂಬ ಚೆನ್ನಾಗಿ ಒಡನಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಶಮಂತ್ ಅವರೂ ಓಕೆ ಕೈಂಡ್, ಅವರೂ ಎಲ್ಲರ ಜೊತೆನೂ ಇದು ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ನನಗೆ ಒಂದು ಬೇಸರ ಆಗಿದೆ ಇವತ್ತು. ಅದು ಏನು ಅಂದರೆ, ಚಕ್ರವರ್ತಿ ಅವರು ಪ್ರಿಯಾಂಕಾ ಅವ್ರಿಗೆ ಮಾಡಿದ ಒಂದು ಕೆಟ್ಟ ಸನ್ನೆಯನ್ನು ನಿನ್ನೆ ಸುದೀಪ್ ಅವರು, ಅಂದರೆ ಶನಿವಾರದ ಎಪಿಸೋಡಲ್ಲಿ ಸುದೀಪ್ ಅವರು ಎಲ್ಲರಿಗೂ ಗೊತ್ತಾಗೋಂಗೆ ಹೇಳಿದ್ದಾರೆ.
ಅದು ಹೇಳಿದ ಮೇಲೆ ನನಗೆ ಯಾಕೋ ಹುಡುಗಿಯರು ಸ್ವಲ್ಪ ಅವ್ರಿಗೆ ಹೇಳ್ತಾರೆ, ಧ್ವನಿ ಎತ್ತುತ್ತಾರೆ ಅನ್ನಿಸ್ತು. ಬಟ್ ಅದು ಎಲ್ಲೂ ಆ ಥರದ್ದು ಏನೂ ಕಾಣಿಸ್ಲಿಲ್ಲ. ಹೋಗಲಿ, ಅವ್ರಿಗೆ ಪ್ರಿಯಾಂಕ ಅವ್ರು ಹೋದಾಗ ಗೊತ್ತಾಗಿಲ್ಲ ಅನ್ಕೋಬೋದು. ಆದರೆ ಶನಿವಾರ ಕಿಚ್ಚ ಸುದೀಪ್ ಅವ್ರು ಎಲ್ರಿಗೂ ಗೊತ್ತಾಗೋಂಗೆ ಹೇಳಿದ್ರಲ್ವ. ಹೇಳಿದ ಮೇಲೂ ಈ ಹುಡುಗಿರು ಸರ್ ಯಾಕೆ ಹಾಗೆ ಮಾಡಿದ್ರಿ, ಹಾಗೆ ಮಾಡಬಾರ್ದಿತ್ತು ಅಂತ ಒಂದು ಹುಡುಗಿನೂ ಹೋಗಿ ಚಕ್ರವರ್ತಿ ಅವ್ರಿಗೆ ಹೇಳಲಿಲ್ಲ. ಯಾರು ಮನೆಯವರು, ಒಬ್ಬ ಪ್ರಶಾಂತ್ ಅವರು ಬಿಟ್ಟು ಮನೆಯವರು ಯಾರೂ ಸರ್ ನೀವು ಹಾಗೆ ಮಾಡಿದ್ರಾ, ಮಾಡಬಾರ್ದಿತ್ತು ಆ ಕೆಲಸ ಅಂತ ಹೇಳಬೇಕಿತ್ತು. ಅವ್ರು ಎಷ್ಟೇ ಒಳ್ಳೆಯವರಾಗಲಿ, ಅವರು ಮಾಡಿದ ಕೆಟ್ಟ ಕೆಲಸನ ಇವ್ರು ಎತ್ತಿ ತೋರಿಸ್ಬೇಕಿತ್ತು. ಅದೂ ಅಲ್ದಿರ ಇವತ್ತು ಅವರ ಡ್ರಾಮಾಗಳು ನೋಡ್ತಾ ಇದ್ದರೆ ನನಗೆ ತುಂಬಾ ಒಂಥರ, ಹೇಗೆ ಹೀಗೆ ಸಾಧ್ಯ? ಹುಡುಗಿರಿಗೆ ಜಡೆ ಹಾಕ್ಕೊಂಡು ಅವರು, ಆ ಹುಡುಗಿರು ಧ್ವನಿ ಧ್ವನಿ ಎತ್ತೋದು ಅಂದರೆ ನಾನೇನು ಅವ್ರ ಜೊತೆ ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಸರ್ ನೀವು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಬೇಕಿತ್ತು. ಆ ಕೆಲಸ ಮಾಡಿದ್ಮೇಲೆ ಅವ್ರ ಹತ್ರ ಹೇಗೆ ಕೂತ್ಕೊತಾರೆ ಇವರು ಹುಡುಗಿರೇ ತಾನೆ. ಅವಳು ಹುಡುಗಿನೇ ಪಾಪ, ಅನ್ನಿಸ್ಕೊಂಡು ಹೋದವಳು ಹುಡುಗಿನೇ. ಸೊ ಇವ್ರ ಜೊತೆ ಇದ್ದರು ಮನೆಯಲ್ಲಿ, ಅವ್ರಿಗೊಂಚೂರು ಸಪೋರ್ಟಿವ್ ಆಗಿ ಮನೆಯಲ್ಲಿ ಇವರು ಈ ವಾರ ಅವ್ರಿಗೆ ಚಕ್ರವರ್ತಿ ಅವ್ರಿಗೆ ಸ್ವಲ್ಪ ಕೇಳಿದರೆ ಚೆನ್ನಾಗಿತ್ತೇನೋ ಅಂತ ನನಗೆ ಪರ್ಸ್ನಲ್ಲಾಗಿ ಅನ್ನಿಸ್ತು. ಹಾಗೆ ಅವರೇನೋ ನಾನು ಮೆಡಿಟೇಷನ್ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಕುಂಕುಮ ತೊಗೊಳ್ಳಿ, ಯಾಕೆ ಈ ನಾಟಕ ಎಲ್ಲ? ವೈ? ಒಂದು ಹುಡುಗಿಗೆ ಆಲ್ರೆಡಿ ನೀವು ಕೆಟ್ಟದ್ದು ಮಾಡಿ ಜನಗಳೆಲ್ಲ ನೋಡ್ಬಿಟ್ಟಿದ್ದಾರೆ, ಕರ್ನಾಟಕ ಜನ. ನೀವು ಎಷ್ಟೇ ಇನ್ನು ಒಳ್ಳೇದು ಮಾಡಿದ್ರು, ನಿಜವಾಗ್ಲೂ ಮಾಡಿದ್ರೂ ಅದು ಡ್ರಾಮಾ ಹಾಗೆ ಅನಿಸುತ್ತೆ. ಸೊ ಇಲ್ಲಿ ಯಾಕೋ ನನಗೆ ಸ್ವಲ್ಪ ಬೇಸರ ಆಗಿದೆ ಮನೆಯವ್ರ ಬಗ್ಗೆ. ಈ ಒಂದು ಪ್ರಿಯಾಂಕಾ ವಿಷಯದಲ್ಲಿ ಅವರು ಅಟ್ಲೀಸ್ಟ್ ಹೀಗೆ ಮಾಡಬಾರ್ದಿತ್ತು ಅಂತ ಆದ್ರೂ ಜಸ್ಟ್ ಒಂದು ಕ್ವಶನ್ ಕೇಳಿ ಅವ್ರಿಗೆ ಒಂಚೂರು ಹೇಳಿದರೆ ಚೆನ್ನಾಗಿತ್ತೇನೋ ಅನಿಸ್ತು. ಅದು ಬಿಟ್ಬಿಟ್ಟು ಅವರು ಎಲ್ಲರಿಗೂ ಜಡೆ ಹಾಕ್ತಾಯಿದ್ರೆ ನನಗೆ ಯಾಕೋ ಸರಿ ಬೀಳಲಿಲ್ಲ. ಐ ಆಮ್ ನಾಟ್ ಸಪೋರ್ಟಿಂಗ್. ಈ ಥರ ಒಂದು ನನಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅವರೊಂಚೂರು ಧ್ವನಿ ಎತ್ತಿ ಕೇಳಬೇಕಿತ್ತು ಪ್ರಿಯಾಂಕಾ ಅವ್ರ ಬಗ್ಗೆ, ಅದ್ರ ಬಗ್ಗೆ ಕೇಳಲಿಲ್ಲ. ಸೊ ನಾನೇನು ಚಕ್ರವರ್ತಿ ಅವ್ರು ಕೆಟ್ಟವರು ಅಂತ ನಾನು ಇಲ್ಲೆಲ್ಲೂ ಹೇಳ್ತಾ ಇಲ್ಲ. ಬಟ್ ಅವ್ರು ಮಾಡಿದ್ದ ಕೆಲಸ ಕೆಟ್ಟ ಕೆಲಸ. ಆ ಕೆಟ್ಟ ಕೆಲಸಕ್ಕೆ ಇವರೇ ಸಪೋರ್ಟ್ ಕೊಡ್ತಾ ಇದ್ದಾರಾ ಅಂತ ನನಗೆ ಅನಿಸುತ್ತೆ. ಪ್ರಶಾಂತ್ ಅವರು ನೋಡಿ, ಯೂಶ್ವಲಿ ಅವರು ಯಾವುದೇ ಒಂದು ಟಾಪಿಕ್ ಆಗಲಿ ಅಲ್ಲೇ ಮುಗಿಸ್ಬಿಟ್ಟು ಇದು ಮಾಡ್ತಾರೆ. ಬಟ್ ಯಾವತ್ತೂ ಹೆಂಗಸರಿಗೆ ಅಂದರೆ ಹುಡುಗಿರಿಗೆ ದಿವ್ಯಾ ಸುರೇಶ್ ಜೊತೆ ಹೋಗಿ ಸಾರಿ ಕೇಳಿದ್ಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ ಎಲ್ಲೋ ಚಕ್ರವರ್ತಿ ಅವರು ಅವ್ರನ್ನ ಒಂದು ಬೇರೆ ಟ್ರ್ಯಾಕಿಗೆ ತೊಗೊಂಡೋಗ್ತಾ ಇದ್ದಾರೆ ಅಂತ. ಆವಾಗಿಂದ ಅವರು ರಿಯಲೈಸ್ ಆಗಿ ಅವರ ಒಂದು ಮೆಂಟಾಲಿಟಿನ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಚಕ್ರವರ್ತಿ ಅವರು ಚೇಂಜ್ ಮಾಡ್ಕೊಳ್ಳಿಲ್ಲ. ಅವರು ಹೇಳ್ತಾನೆ ಇದ್ದರು, ಪ್ರತಿ ಸಲ ಮಾಡಿದ ತಪ್ಪೇ ಮಾಡ್ತಾಯಿದ್ರು. ಬಟ್ ಈಗ ಬಂದು ನೀವು ಇಷ್ಟೆಲ್ಲ ಮಾಡಿದ್ರೆ ಚಕ್ರವರ್ತಿ ಅವರೇ, ನಿಮಗೆ ಜನ ನಿಮ್ಮ ಜೊತೆ ಎಷ್ಟೇ ನೀವು ಇನ್ನು ತೋರಿಸಿದ್ರೂ ಕೆಟ್ಟತನ ತೋರಿಸ್ಬಿಟ್ಟಿದ್ದೀರ ಫಸ್ಟು. ಇನ್ನು ಒಳ್ಳೆತನ ತೋರ್ಸೋಕ್ಕೋದ್ರೆ ಅದನ್ನು ನಂಬೋದೇ ಇಲ್ಲ. ನೀವೆಷ್ಟೇ ಒಳ್ಳೆಯವರಾಗಿದ್ರೂ ಒಂದು ಸರಿ ಮಾಡಿದ್ದ ಕೆಲಸಕ್ಕೆ ಜನ ಒಪ್ಪೋದಿಲ್ಲ. ನೀವು ಒಂದು ಹೆಣ್ಣು ಮಗಳಿಗೆ ಹಂಗೆ ಮಾಡಬಾರ್ದಿತ್ತು. ಅದು ಮಾಡಿದ್ರೂ ಈ ಹೆಣ್ಣು ಮಕ್ಕಳು ಮನೆಯಲ್ಲಿರೋರು ಧ್ವನಿ ಎತ್ತಿದ್ದೀರ, ಅವ್ರ ಜೊತೆ ಸಪೋರ್ಟ್ ಮಾಡಿದ್ದು ನನಗೆ ಸರಿ ಬೀಳಲಿಲ್ಲ. ಅವ್ರ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ಇದು ತಪ್ಪು ಅಂತಾದರೂ ಹೇಳಬೇಕಿತ್ತು. ಅವರು ರಿಯಲೈಸ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವರು ಹೇಳಿದರೆ ಚೆನ್ನಾಗಿತ್ತೇನೋ ಅಂತ ಒಂದು ನನ್ನ ಅನಿಸಿಕೆ. ಅಷ್ಟು ಬಿಟ್ಟರೆ ನನಗೆ ಯಾರ ಬಗ್ಗೆನೂ ಏನೂ ಇದಿಲ್ಲ. ಬಟ್ ಆ ಒಂದು ವಿಷಯಕ್ಕೆ ಅವ್ರು ಹಂಗೆ ಮಾಡಿದ್ದಕ್ಕೆ ನನಗೆ ಕೋಪ ಇದೆ ಚಕ್ರವರ್ತಿ ಅವ್ರ ಮೇಲೆ. ಸೊ ಐ ಆಮ್ ನಾಟ್ ನಾನೇನು ಜಡ್ಜ್ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ. ಜಸ್ಟ್ ನನ್ನ ರಿವ್ಯೂ, ನನ್ನ ಅನಿಸಿಕೆ ನಾನು ಕೊಟ್ಟಿದ್ದೀನಿ. ಸೊ ನೀವೂ ಹೇಳಿ, ಇದು ಮನೆಯವ್ರು ಕೇಳಿದರೆ ಚೆನ್ನಾಗಿತ್ತಾ ಇಲ್ವಾ ಅಂತ. ಹುಡುಗಿರು ಅವ್ರ ಜೊತೆ ಕೂತ್ಕೊಂಡು ಜಡೆ ಹಾಕಿಸ್ಕೊಳ್ಳೋದು ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ದಯವಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ. ಹಾಗೆ ಚಕ್ರವರ್ತಿ ಅವರು ಈ ಮಿಡ್ ವೀಕಲ್ಲಿ ಔಟ್ ಆಗ್ತಾರಾ ಇಲ್ವಾ ಅನ್ನೋದು ಕಾಮೆಂಟಲ್ಲಿ ಹೇಳಿ. ಸೊ ನೋಡೋಣ, ಅರವಿಂದ್ ಅವರು ಅವರ ಪ್ಯಾಟ್ರನ್ ಚೇಂಜ್ ಮಾಡ್ಕೊತಾರ. ಮಂಜು ಅವರು ನ್ಯೂಟ್ರಲ್ ಆಗಿದ್ದಾರೆ. ಪ್ರಶಾಂತ್ ಅವ್ರ ಗ್ರಾಫು ತುಂಬಾ ಬೆಳೀತಾ ಇದೆ. ಶಮಂತ್ ಅವರು ಸೇಮ್ ಹ್ಯಾಸ್ ಇಟ್ ಈಸ್ ಇದ್ದಾರೆ. ವೈಷ್ಣವಿ, ಶಿ ಈಸ್ ಆಲ್ಸೋ ಇನ್ ದ ವಿನ್ನಿಂಗ್ ರೇಸಲ್ಲಿ ಅವರು ಇದ್ದಾರೆ. ದಿವ್ಯಾ ಅವರು ನೋಡಬೇಕು, ಏಕೆಂದರೆ ನಾಮಿನೇಷನ್ಸ್ ಈಗಿದೆ.
ನೆಕ್ಸ್ಟ್ ವೀಕ್ ಫಿನಾಲೆಗೆ ಈ ಸರಿ ಅವರು ಡೈರೆಕ್ಟಾಗಿ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಲೆಟ್ ಅಸ್ ಸಿ ನಾಳೆ ಎಪಿಸೋಡಲ್ಲಿ ಏನಾದರೂ ಒಂದು ಒಳ್ಳೆಯ ಏನಾದರೂ ಇದು ನಡೆಯುತ್ತಾ ಇಲ್ವಾ ಅಂತ ಹೇಳಿ. ಸೊ ಯಾಕೋ ನನಗೆ ಅನಿಸಿದ್ದು ಹೇಳಿದ್ದೀನಿ, ತಪ್ಪಾದರೆ ಕ್ಷಮಿಸಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.